Hello everyone, welcome to Sanmargha classes. Let us see question number 2 of chapter light. The light ray that strikes any surface is called. ಯಾವುದೇ ಒಂದು ಲೈಟ್ ರೇ ಒಂದು ಸರ್ಫೇಸ್ ಅನ್ನ ಸ್ಟ್ರೈಕ್ ಮಾಡಿದ್ರೆ ಆ ರೇ ಅನ್ನ ಏನಂತ ಕರಿತೀವಿ? ಆಪ್ಷನ್ ಎ ಇನ್ಸಿಡೆಂಟ್ ರೇ. ಈಗ ಇದೊಂದು ಸರ್ಫೇಸ್ ಇದೆ, ಈ ಸರ್ಫೇಸ್ ಅನ್ನ ಬಂದು ಈ ಲೈಟ್ ರೇ ಹಿಟ್ ಮಾಡ್ತಾ ಇದೆ. ನೀವೊಂದು ಟಾರ್ಚ್ ಇಂದ ಬೆಳಕನ್ನ ಬಿಟ್ರಿ ಅಂತ ಇಟ್ಕೊಳ್ಳಿ ಒಂದ್ ಮಿರರ್ ಮೇಲೆ. ಈಗ ಇದ್ರ ಮೇಲೆ ಬಿದ್ದಿರೋ ಲೈಟ್ ರಿಫ್ಲೆಕ್ಟ್ ಆಗಿ ಹೋಗ್ತಾ ಇದೆ. ಇಲ್ಲಿ ಒಂದು ಇನ್ಸಿಡೆಂಟ್ ಆಗಿರೋ ಲೈಟ್ ಏನಿದೆ, ಸ್ಟ್ರೈಕ್ ಆಗಿರೋ ಲೈಟ್ ರೇ ಏನಿದೆ, ಅದಕ್ಕೆ ಏನಂತ ಕರೀತಾರೆ? ಇನ್ಸಿಡೆಂಟ್ ರೇ. ಎಸ್, ಕರೆಕ್ಟ್. ದಿಸ್ ಈಸ್ ಇನ್ಸಿಡೆಂಟ್ ರೇ. ಇನ್ಸಿಡೆಂಟ್ ರೇ. ಅಂಡ್ ಆಪ್ಷನ್ ಬಿ ರಿಫ್ಲೆಕ್ಟೆಡ್ ರೇ. ದಿಸ್ ಈಸ್ ರಾಂಗ್. ಯಾವ್ದು ರಿಫ್ಲೆಕ್ಟ್ ಆಗಿ ಹೋಗ್ತಿರ್ತದಲ್ಲ ಅದನ್ನ ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಓಕೆ. ಎಮರ್ಜೆಂಟ್ ರೇ. ನೋ, ದಿಸ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ರಿಫ್ರಾಕ್ಟೆಡ್ ರೇ. ರಾಂಗ್. ಇಲ್ಲಿ ರಿಫ್ರಾಕ್ಷನ್ ಅಂದ್ರೆ ಯಾವಾಗ ಲೈಟ್ ರೇ ಒಂದ್ ಮೀಡಿಯಂ ಇಂದ ಇನ್ನೊಂದ್ ಮೀಡಿಯಂಗೆ ಟ್ರಾವೆಲ್ ಮಾಡುತ್ತೆ ಅವಾಗ ರಿಫ್ರಾಕ್ಷನ್ ಅಂತ ಕರಿತೀವಿ. ಅಲ್ಲಿ ಆ ಲೈಟ್ ರೇ ಅನ್ನ ರಿಫ್ರಾಕ್ಟೆಡ್ ರೇ ಅಂತ ಕರಿತೀವಿ. ಬಟ್ ಇಲ್ಲಿ ರಿಫ್ಲೆಕ್ಟ್ ಆದಾಗ ಹೇಳಿದೀನಿ, ರಿಫ್ಲೆಕ್ಟೆಡ್ ರೇ ಅಂಡ್ ಇನ್ಸಿಡೆಂಟ್ ರೇ ಆರ್ ಇನ್ ಸೇಮ್ ಮೀಡಿಯಂ. ಹಾಗಾಗಿ ಇಲ್ಲಿ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ಎ ಇನ್ಸಿಡೆಂಟ್ ರೇ. ರಿಫ್ರಾಕ್ಟೆಡ್ ರೇದಲ್ಲಿ ಏನಾಗಿರುತ್ತೆ ಅಂದ್ರೆ ರಿಫ್ರಾಕ್ಟೆಡ್ ರೇ ಮತ್ತೆ ಇನ್ಸಿಡೆಂಟ್ ರೇ ಬೇರೆ ಬೇರೆ ಮೀಡಿಯಂದಲ್ಲಿ ಇರ್ತವೆ. ಈಗ ಏರ್ ಇಂದ ವಾಟರ್ಗೆ ಲೈಟ್ ಎಂಟ್ರಿ ಕೊಡ್ತು ಅಂದ್ರೆ ಏರ್ ಇಸ್ ಡಿಫ್ರೆಂಟ್ ಮೀಡಿಯಂ, ವಾಟರ್ ಇಸ್ ಡಿಫ್ರೆಂಟ್ ಮೀಡಿಯಂ. ಅಲ್ಲಿ ಏನ್ ಲೈಟ್ ಬೆಂಡ್ ಆಗುತ್ತಲ್ಲ ಅದನ್ನ ರಿಫ್ರಾಕ್ಷನ್ ಅಂತ ಕರೀತಾರೆ. ಆ ಬೆಂಡ್ ಆಗಿರೋ ಲೈಟ್ ಅನ್ನ ಹಿಂಗ್ ಬಂತು ಲೈಟು ಬೆಂಡ್ ಆಗಿದೆ ಅಂತ ಇಟ್ಕೊಳ್ಳಿ, ಅವಾಗ ಇದನ್ನ ರಿಫ್ರಾಕ್ಟೆಡ್ ರೇ ಅಂತ ಕರೀತಾರೆ. ಇದನ್ನ ರಿಫ್ರಾಕ್ಟೆಡ್ ರೇ ಅಂತ ಕರೀತಾರೆ. ಥ್ಯಾಂಕ್ ಯು.